ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನೀವು ಏನು ಕಲಿಬೋದು ಅಂದರೆ ಕಟೋರಿ ಬ್ಲೌಸ್ನ ಅಳತೆ ಬ್ಲೌಸಿಂದ ಅಳತೆ ಯಾವ ರೀತಿ ತೊಗೊಳ್ಳೋದು. ಈಗ ನೋಡಿ, ಕಟೋರಿ ಬ್ಲೌಸ್ ಈ ಥರ ಇರುತ್ತೆ. ಎದೆ ಸುತ್ತಳತೆ ನಾವು ಎಲ್ಲಿ ತೊಗೊಂಡಾಗ ಕರೆಕ್ಟಾಗಿ ಬರುತ್ತೆ. ಪ್ರತಿಯೊಂದು ಶೋಲ್ಡರ್ ಆಯಿತು, ಹಾರ್ಮೋಲ್ ಆಯಿತು, ಹಾಗೆಯೇ ಸ್ಲೀವ್, ಪ್ರತಿಯೊಂದು ಕಟೋರಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಅಳತೆ ಬ್ಲೌಸಿಂದನೇ ಅಳತೆ ತೊಗೊಂಡು ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದಿರೋ ಫುಲ್ ಪೂರ್ತಿ ವಿಡಿಯೋ ನೋಡಿ ಕರೆಕ್ಟಾಗಿ ಕಟೋರಿ ಬ್ಲೌಸ್ನ ನೀವು ಕೂಡ ಕಲಿಬೋದು. ಹಾಗೆಯೇ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಖಂಡಿತ ವಿಡಿಯೋಗೊಂದು ಲೈಕ್ ಕೊಡಿ. ನೋಡಿ, ಇದು ಕಟೋರಿ ಬ್ಲೌಸಿನ ಅಳತೆ, ಅಂದರೆ ಈ ಬ್ಲೌಸ್ನ ನಮಗೆ ಅಳತೆ ಕೊಟ್ಟಿದ್ದಾರೆ. ಇದರಿಂದ ನಾವು ಅಳತೆ ತೆಗೆಯೋದು ಹೇಗೆ. ಈಗ ಕೆಲವೊಬ್ಬರಿಗೆ ಏನು ಮಾಡಿಬಿಡ್ತಾರೆ ಅಂದರೆ, ಇಲ್ಲಿ ಎದೆ ಸುತ್ತಳತೆ ಹಿಡಿದಾಗ ಏನಾಗುತ್ತೆ ನೋಡಿ, ಇದು ಕಟೋರಿ ಅನ್ನೋದು ನಾವು ಸಪ್ರೇಟಾಗಿ ಅಟ್ಯಾಚ್ ಮಾಡೋದ್ರಿಂದ ಇದು ತುಂಬಾ ಹಿಗ್ಗುತ್ತೆ. ಇಲ್ಲಿ ನೀವು ಎದೆ ಸುತ್ತಳತೆ ತೊಗೊಂಡಾಗ ನಿಮಗೆ ತುಂಬಾ ರಾಂಗ್ ಆಗುತ್ತೆ ಅದು. ಹಾಗಾಗಿ ಯಾವ ರೀತಿ ತೊಗೋಬೇಕು ಅನ್ನೋದನ್ನೆಲ್ಲ ಬನ್ನಿ ಈಗ ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ಕೊಡ್ತೀನಿ. ಫಸ್ಟಿಗೆ ಏನು ತೊಗೋಬೇಕು ನಾವು ಅಂತಂದರೆ ನೋಡಿ, ನಮಗೆ ವೇಸ್ಟ್ ಎಷ್ಟಿದೆ ಅಂತ ತೊಗೋಬೇಕು. ಪ್ರತಿಯೊಂದರಲ್ಲೂ ನಮಗೆ ವೇಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಸೈಜಿನ ಮೇಲೇ ನಾವು ಪ್ರತಿಯೊಂದನ್ನು ಕಟಿಂಗ್ ಮಾಡ್ಕೋಬೋದು. ನೋಡಿ, ಇದು ಗುಂಡಿ ಪಟ್ಟಿ. ಈ ಗುಂಡಿ ಪಟ್ಟಿ ಏನಿದೆ ಇದನ್ನು ಬಿಟ್ಬಿಡ್ಬೇಕು ನಾವು. ಇದನ್ನು ಬಿಟ್ಟು ಕರೆಕ್ಟಾಗಿ ನೋಡಿ, ಇದನ್ನು ಬಿಟ್ಟಿದ್ದೀನಿ ನಾನು. ಇದನ್ನು ಬಿಟ್ಟು ನೋಡ್ತಾ ಇದ್ದೀನಿ ಈ ರೀತಿಯಾಗಿ ಎಷ್ಟು ಬರುತ್ತೆ ಅಂತ ಇಲ್ಲಿ ನೋಡ್ಕೋಬೇಕಾಗತ್ತೆ. 34 ಇಂಚು ವೇಸ್ಟ್ ಇದೆ ಇದು. ಅಂದರೆ 34 ಇಂಚನ್ನ ನಾವಿಲ್ಲಿ ಫಸ್ಟಿಗೆ ಬರ್ಕೋಬೇಕಾಗತ್ತೆ. ನೀವು ಒಂದು ಕಡೆ ಈ ಥರ ಬರೆದು ಇಟ್ಕೊಂಬಿಡಿ. ನಿಮಗೆ ಏನಾದರೂ ಗೊತ್ತಾಗಲಿಲ್ಲ, ಇಲ್ಲ ನನಗೆ ಅಳತೆ ನೋಡ್ತಾ ಕಟ್ ಮಾಡ್ಕೊತೀನಿ ಅಂದರೆ ಆ ಥರ ಕೂಡ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ಬರೆದು ಇಟ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು, ಅಂದರೆ ಕಟಿಂಗ್ ಮಾಡ್ಬೋದು. ಈ ಥರನೇ ನೀವು ಆದಷ್ಟು 34 ಇಂಚ್ ಇದೆ. ಈ 34 ಇಂಚಲ್ಲಿ ನಾವು 4ನೇ ಭಾಗ ತೊಗೋಬೇಕಾಗುತ್ತೆ. ಈ 4ನೇ ಭಾಗ ಕೂಡ ಅಷ್ಟೇ, ನೀವು ಇಲ್ಲಿ ನೋಡಿ ಈ ಥರ ತೊಗೋಬೇಕಾಗತ್ತೆ. ಈ ಥರ 2 ಫೋಲ್ಡಿಂಗ್ ಮಾಡಿಕೊಂಡು ಎಷ್ಟು ಇಂಚ್ ಬಂದಿದೆ, ಇದು 17 ಇಂಚು ಬಂದಿದೆ. ಈ 17 ಇಂಚು ಮತ್ತು ಇಲ್ಲಿಗೆ ನಾವು ಈ ಟೇಪ್ನ ಈ ರೀತಿ ಫೋಲ್ಡಿಂಗ್ನ ಮಾಡ್ಕೋಬೇಕು. ಈ ರೀತಿ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, ಇದು 8.5 ಇಂಚ್ ಬರುತ್ತೆ. ಅಂದರೆ ವೇಸ್ಟ್ ನಮಗೆ ಬೇಕಾಗಿರೋದು 8.5. ಇದಕ್ಕೆ ಪ್ಲಸ್ 1 ಇಂಚು ಆ್ಯಡ್ ಮಾಡ್ಕೋಬೇಕು. ಎಲ್ಲಿ ಈ ಬೆನ್ನಲ್ಲಿ ಈ ಥರ ಡಾಟ್ಸ್ ಬರುತ್ತೆ ನೋಡಿ, 1/2 ಇಂಚು, ಅದಕ್ಕೆ ನಾವು 1 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು. ಆಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ಬಂದು ನೀವು 1.5 ತೊಗೋಬೋದು, 2 ತೊಗೋಬೋದು, 2.5 ಇಂಚ್ ಕೂಡವರೆಗೂ ತೊಗೋಬಹುದು. ಅದು ನಿಮ್ಮ ಬಟ್ಟೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಎಷ್ಟು ಬೇಕಿದ್ರೂ ತೊಗೋಬೋದು. ನಾನಿಲ್ಲಿ 1.5 ಇಂಚನ್ನ ತೊಗೊತಾ ಇದ್ದೀನಿ. ಟೋಟಲ್ಲು ಇಷ್ಟು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಆಮೇಲೆ ನೋಡಿ, ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ. ಈ ಥರ ಬ್ಯಾಕಲ್ಲಿ ತೊಗೊಂಡು ಇದನ್ನು ಕರೆಕ್ಟಾಗಿ ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಈ ಬೆನ್ನಲ್ಲಿ ಏನು ಡಾಟ್ಸ್ ಹಿಡ್ದಿರ್ತೀವಿ ನಾವು, ಅಲ್ಲಿಂದ ಅಲ್ಲಿವರೆಗೂ ನಾವು ಇದನ್ನು ಲೆಂತನ್ನು ನೋಡ್ಕೋಬೇಕಾಗತ್ತೆ. ನೋಡಿ, ತುಂಬ ಎಳೆಯೋದಾಯಿತು ಅಥವಾ ತುಂಬ ಲೂಸ್ ಬಿಟ್ಟು ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಇದು ಎಷ್ಟು ಬರ್ತಾ ಇದೆ ನನಗೆ, 13.25 ಇಂಚು ಉದ್ದ ಇದೆ. ಈ 13.25 ಇಂಚು ತೊಗೊತಾ ಇದ್ದೀನಿ. 13 ಪ್ಲಸ್ 1 ಇಂಚು ಎಕ್ಸ್ಟ್ರಾ ತೊಗೋಬೋದು. ನೀವು ಬೆನ್ಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡ್ತೀರಾ ಅನ್ನೋದ್ರ ಮೇಲೆ ತೊಗೋಬೇಕಾಗುತ್ತೆ. ನೋಡಿ, ಲೆಂತ್ ರೆಡಿ ಎಷ್ಟಿದೆ, 13.25 ಇಂಚ್ ಇದೆ. ಆಮೇಲೆ ವೇಸ್ಟ್ ನೋಡಿದ್ದೀವಿ, ಉದ್ದ ನೋಡಿದ್ದೀವಿ. ಎದೆ ಸುತ್ತಳತೆ ತೊಗೋಬೇಕಾದ್ರೆ ತುಂಬ ಕನ್ಫ್ಯೂಷನ್ ಇರೋದು ಏನು ಅಂತಂದರೆ, ಮುಂಭಾಗದಲ್ಲಿ ಯಾವ ಕಾರಣಕ್ಕೂ ನೀವು ಕಟೋರಿ ಬ್ಲೌಸ್ ಆಯಿತು, ಕ್ರಾಸ್ ಕಟಿಂಗ್ ಬ್ಲೌಸ್ ಆಯಿತು, ಮುಂಭಾಗದಲ್ಲಿ ನೋಡೋಕ್ಕೆ ಹೋಗಬಾರ್ದು. ಯಾವ ರೀತಿ ಅಂತ ಅಂದರೆ ನೋಡಿ, ಇದನ್ನು ಕರೆಕ್ಟಾಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊತೀನಿ ನಾನು. ನೋಡಿ, ಇದು ಬೆನ್ಪಟ್ಟಿ ಮಾತ್ರ ನಾನು ತೊಗೊಂಡಿರೋದು. ಈ ಬೆನ್ನಿನ ಭಾಗದಲ್ಲಿ ತೊಗೋಬೇಕು. ಅದೇ ಥರ ಇಲ್ಲಿ ಕೂಡ ನಾವು ಸ್ಟ್ರೈಟಾಗಿ ಈ ಥರ ಮಡ್ಚ್ಕೋಬೇಕಾಗತ್ತೆ. ನೋಡಿ, ಈ ಥರ ಮಡಚಿ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಆಮೇಲೆ ಈ ಬ್ಲೌಸ್ನ ಈ ಥರ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಇಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕಿದು. ಇದು ಕರೆಕ್ಟಾಗಿ 4.25 ಇಂಚ್ ಇದೆ. ಅದೇ 4.25 ಇಂಚನ್ನ ನೀವು ಈ ಕಡೆ ಸೈಡ್ ಫಿಟ್ಟಿಂಗ್ ಏನು ಮಾಡ್ತೀವಿ ನೋಡಿ, ಈ ಕಡೆಗೂ ಅದೇ 4.25 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಈ ಸೈಡ್ ಕೂಡ ಅದೇ ರೀತಿಯಾಗಿ ಮಾರ್ಕ್ನ ಮಾಡ್ಕೋಬೇಕು. ಆಮೇಲೆ ಇದನ್ನು ಕರೆಕ್ಟಾಗಿ ಈ ಥರ ಫೋಲ್ಡಿಂಗ್ನ ಮಾಡ್ಕೋಬೇಕು. ನೋಡಿ, ಈ ಥರ ಇದು ಮಡಚಿರೋದು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು
ಇಲ್ಲಿ ಏನು ಫಸ್ಟ್ನೇ ಸ್ಟಿಚ್ ಏನಿದೆ ಇದನ್ನು ನಾವು ನೋಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಫಸ್ಟ್ನೇ ಸ್ಟಿಚ್ ಇದೆ ಸೈಡ್ ಫಿಟ್ಟಿಂಗಲ್ಲಿ, ಇಲ್ಲಿಂದ ಇಲ್ಲಿಗೆ ನೋಡ್ಕೋಬೇಕು ನಾವು ಕರೆಕ್ಟಾಗಿ. ಇಲ್ಲಿಂದ ಇಲ್ಲಿಗೆ 10 ಇಂಚು ಬರುತ್ತೆ. ಇದನ್ನು ಅಷ್ಟೇ, ನೀವು ಇದರಲ್ಲಿ ಎಷ್ಟು ನೀವು ಇಗ್ಸಿದ್ರೂ ಕೂಡ ಅದು ಬಟ್ಟೆ ಎಷ್ಟಿದೆಯೋ ಅಷ್ಟೇ ಬರುತ್ತೆ, ಹೆಚ್ಚು ಬರಲ್ಲ, ಕಡಿಮೆನೂ ಕೂಡ ಬರಲ್ಲ. ಕರೆಕ್ಟಾಗಿ ನೋಡ್ಕೊಳ್ಳಿ ಎಷ್ಟು ಇಂಚು ಬರುತ್ತೆ. ಇದು 10 ಇಂಚು ಬರುತ್ತೆ. ರೆಡಿ, 10 ಇಂಚಿದೆ. 10 ಇಂಚಿನ ನಾವಿಲ್ಲಿ ಬರ್ಕೋಬೇಕಾಗತ್ತೆ. 10 ಇಂಚಿಗೆ ನಾವಿಲ್ಲಿ ಏನು ಮಾಡಬೇಕು, ಪ್ಲಸ್ ಒಂದೂವರೆ ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗಾಗಿ. ಇಷ್ಟು ಹಾಕ್ಕೊಂಡ ನಂತರ ಈಗ ನಾವು ಶೋಲ್ಡರ್ನ ನೋಡೋಣ. ನೋಡಿ ಬ್ಲೌಸ್ನ ಈ ಥರ ಕರೆಕ್ಟಾಗಿ ಹಾಕ್ಕೋಬೇಕು. ನೋಡಿ ನಾನು ಯಾವ ಥರ ಹಾಕಿದ್ದೀನಿ, ಈ ಸೈಡ್ ಫಿಟ್ಟಿಂಗು ಆ ಎರಡು ಸೈಡ್ ಏನಿರುತ್ತೆ ಅದು ಕರೆಕ್ಟಾಗಿ ಸೈಡ್ ಫಿಟ್ಟಿಂಗ್ ಇರೋ ಜಾಗ ಈ ರೀತಿ ನೀಟಾಗಿ ಫ್ಲ್ಯಾಟಾಗಿ ಹಾಕೋ ರೀತಿ ಹಾಕಿದ್ವಿ ಅಂದರೆ ನಮಗೆ ಶೋಲ್ಡರ್ನ ತೆಗಿಯೋಕ್ಕೆ ತುಂಬಾ ಈಸಿ ಆಗುತ್ತೆ. ಅದು ನೋಡಿ ಇಲ್ಲಿಂದ ಇಲ್ಲಿಗೆ ನಮಗೆ ಎಷ್ಟಿದೆ ಅಂತ ನೋಡ್ಕೋಬೇಕಿದು. ಸ್ಲೀವ್ ಜಾಯಿಂಟಿಂದ ಈ ಕಡೆ ಸ್ಲೀವ್ ಜಾಯಿಂಟ್ವರೆಗೂ ಎಷ್ಟಿದೆ, 9.5 ಇಂಚಿದೆ. 9.5 ಇಂಚಿಗೆ ನಾವು 1/2 ಇಂಚು ಎಕ್ಸ್ಟ್ರಾ ಸೇರಿಸ್ಕೋಬೇಕಾಗತ್ತೆ. ಎಷ್ಟಾಗುತ್ತೆ ನಮಗೆ ಅವಾಗ 10 ಇಂಚ್ ಆಗುತ್ತೆ. ನೋಡಿ 10 ಇಂಚ್. 10 ಇಂಚಲ್ಲಿ ನಾವು ಮೈನಸ್ ಮಾಡಬೇಕು. ಮೈನಸ್ ಅಂದರೆ ಮೈನಸ್ ಅರ್ಧ ಮಾಡ್ಕೋಬೇಕು. ಅರ್ಧ ಮಾಡಿದಾಗ ಎಷ್ಟಾಗುತ್ತೆ, -5 ಇಂಚ್ ಆಗುತ್ತೆ. ಅಂದರೆ ಅರ್ಧ ಭಾಗ ಮಾಡಬೇಕು. ಅಂದರೆ ಅರ್ಧ ಇಂಚು ಲೆಸ್ ಮಾಡೋದಲ್ಲ, ಅರ್ಧ ಭಾಗ ಮಾಡಿಕೊಂಡಾಗ ನಮಗೆ 5 ಇಂಚು ಬರುತ್ತೆ. ಇದು ಅಂದರೆ ಶೋಲ್ಡರು 5 ಇಂಚ್ ಇದೆ. ಆನಂತರ ಹಾರ್ಮೋಲ್ ನೋಡ್ಕೋಬೇಕಿದ್ರೆ ನಾವು ಈ ರೀತಿಯಾಗಿ ಈ ಥರ ಒಂದು ಸ್ಕೇಲ್ನ ಇಟ್ಕೊಳ್ಳಿ. ನೋಡಿ ಈ ಥರ ಕರೆಕ್ಟಾಗಿ ಸ್ಕೇಲ್ ಇರೋದ್ರಿಂದ ಈ ಥರ ಇಟ್ಕೊಂಡಾಗ ನಮಗೆ ಹಾರ್ಮೋಲ್ ನೋಡೋಕ್ಕೂ ಕೂಡ ತುಂಬಾ ಕರೆಕ್ಟಾಗಿ ಬರುತ್ತೆ. ಇದು ನೋಡಿ ಹಾರ್ಮೋಲ್ ಬಂದು ಇದು ಕರೆಕ್ಟಾಗಿ 5 ಇಂಚಿಗೆ ಇದೆ. ಇದು 5 ಇಂಚ್ ಇರೋದ್ರಿಂದ ನಾನು ಇಲ್ಲಿ ಹಾರ್ಮೋಲ್ ಕೂಡ 5 ಇಂಚೇ ತೊಗೊತೀನಿ. ಆಮೇಲೆ ಶೋಲ್ಡರ್ ಪಟ್ಟಿ ಎಷ್ಟಿದೆ, ಇದರಲ್ಲಿ 2.5 ಇಂಚಿದೆ. ಈ 2.5 ಇಂಚಿಗೆ ನಾವು 1/2 ಇಂಚು ಎಕ್ಸ್ಟ್ರಾ ತೊಗೊಂಡಾಗ ನಮಗೆ ಶೋಲ್ಡರ್ ಪಟ್ಟಿ ಅನ್ನೋದು 3 ಇಂಚ್ ಆಗುತ್ತೆ. 2.5 ಪ್ಲಸ್ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಾಗ 3 ಇಂಚಿಗೆ ಆಗುತ್ತೆ. ಆನಂತರ ಫ್ರಂಟ್ ನೆಕ್ನ ನಾವು ಯಾವಾಗೂ ಅಷ್ಟೇ ಎಡಗಡೆ ಭಾಗದಲ್ಲಿ ತೊಗೋಬೇಕಾಗುತ್ತೆ. ನಾವು ನೋಡುವಾಗ ನಮಗೆ ಬಲಗಡೆ ಇರುತ್ತೆ, ಹಾಕ್ಕೊಳ್ಳೋವರಿಗೆ ಇದು ಎಡಗಡೆ ಆಗಿರುತ್ತೆ. ಎಡಗಡೆ ಸೈಡಿಂದನೇ ನಾವು ತೊಗೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಎಕ್ಸ್ಟ್ರಾ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಹಾಗಾಗಿ ನಾವು ಕಂಪಲ್ಸರಿಯಾಗಿ ಎಡಗಡೆ ಭಾಗದಿಂದನೇ ನೋಡ್ಕೋಬೇಕು. ನೋಡಿ ಇದಕ್ಕೂ ಅಷ್ಟೇ ನೀವು ಈ ಥರ ಲೈನ್ನ ಹಾಕ್ಕೋಬೋದು. ಲೈನ್ ಹಾಕ್ಕೊಂಡಿಲ್ಲ ಅಂದರೆ ಈ ಥರ ಒಂದು ಸ್ಕೇಲ್ ಇಟ್ಕೊಂಡಾದ್ರೂ ನೀವು ಮೆಜರ್ಮೆಂಟ್ನ ನೋಡ್ಕೋಬೋದು. ನೋಡಿ ಇದು ಕರೆಕ್ಟಾಗಿ 6 ಇಂಚಿಗೆ ಬರ್ತಾಯಿದೆ. ನಾನು ಇದನ್ನು ನೆಕ್ಕನ್ನ 6 ಇಂಚಿಗೆ ಬರಿತಾ ಇದ್ದೀನಿ. ಹಾಗೆಯೇ ಬ್ಯಾಕ್ ನೆಕ್ ಲೆಂತ್ನ ನೋಡ್ಕೋಬೇಕು. ಅದನ್ನು ಅಷ್ಟೇ ಈ ರೀತಿ ಹಾಕ್ಕೊಂಡು ನೀವು ಕ್ರಾಸಾಗಿ ನೋಡಿದ್ರೆ ಕ್ರಾಸಾಗಿ ತೆಗಿಬೇಕಾಗುತ್ತೆ. ಮಾರ್ಕಿಂಗ್ ಮಾಡುವಾಗ ಕೂಡ ಸ್ಟ್ರೇಟಾಗಿ ನೋಡ್ತೀನಿ ಅಂದರೆ ನೀವು ಸ್ಟ್ರೇಟಾಗಿ ಕೂಡ ತೊಗೋಬೋದು. ನೋಡಿ ಕರೆಕ್ಟಾಗಿ ನೆಕ್ ಎಲ್ಲಿಗಿದೆ ನಮಗೆ ಅಲ್ಲಿಗೆ ತೊಗೋಬೇಕಾಗತ್ತೆ. 9 ಇಂಚಿಗೆ ಬರ್ತಾಯಿದೆ ಇದು. ಅಂದರೆ ಬ್ಯಾಕ್ ನೆಕ್ 9 ಇಂಚ್ ಇದೆ. ಇಷ್ಟು ನಮಗೆ ಒಂದು ಬ್ಲೌಸಲ್ಲಿ, ಕಟೋರಿ ಬ್ಲೌಸಲ್ಲಿ ಪ್ರತಿಯೊಂದನ್ನು ಅಳತೆ ತೊಗೊಳ್ಳೋದು ಗೊತ್ತಾಯಿತು. ಹಾಗೆಯೇ ಸ್ಲೀವ್ನ ಯಾವ ರೀತಿ ಅಂತ ಅಂದರೆ, ನಾನಿದು ತೋರಿಸ್ತಾ ಇರೋದು ಸಿಂಗಲ್ ಬ್ಲೌಸು. ಡಬಲ್ ಬ್ಲೌಸ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇರಲ್ಲ, ಸ್ಲೀವಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ನೋಡಿ ಇದು 9.25 ಇಂಚು ಉದ್ದ ಇದೆ. ಉದ್ದ 9.25 ಇಂಚ್ ಇದೆ. ಆಮೇಲೆ ಹಾರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಹಾರ್ಮೋಲ್ ರೌಂಡಿಂಗ್ ಬಂದು 8.25 ಇಂಚ್ ಇದೆ. 8.25 ಇಂಚು ಹಾರ್ಮೋಲ್ ರೌಂಡ್ ಇದೆ. ಇದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ನಿಮಗೆ ಕಟಿಂಗಲ್ಲಿ ಇದು ಎಲ್ಲ ಪ್ರತಿಯೊಂದನ್ನು ನಾವು ನೋಡಿನೇ ಕಟ್ ಮಾಡಿದ್ರೆ ಮಾತ್ರ ಒಂದು ಕಟೋರಿ ಬ್ಲೌಸ್ ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತೆ. ಇದ್ರದ್ದು ಸ್ಲೀವ್ ಡೌನಿಂಗ್ನ ನಾನು ಕಟಿಂಗ್ ಮಾಡುವಾಗಲೇ ಯಾವ ರೀತಿ ತೊಗೊಳ್ಳೋದು, ಈಗ ಕೆಲವೊಬ್ಬರಿಗೆ ಎಷ್ಟು ಉದ್ದ ಸ್ಲೀವ್ಗೆ ಎಷ್ಟು ಡೌನಿಂಗ್ ತೊಗೋಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರೋದಿಲ್ಲ. ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ಬೇಕಿದ್ದರೆ ನೀವು ಆ ವಿಡಿಯೋ ನೋಡಿ. ನಿಮಗೆ ಅದರಲ್ಲಿ ಕಂಪ್ಲೀಟಾಗಿ ಎಷ್ಟು ಸೈಜು ಬ್ಲೌಸ್ಗೆ, ಎಷ್ಟು ಉದ್ದ ಇರೋವಂಥ ಬ್ಲೌಸ್ಗೆ ಎಷ್ಟು ಡೌನಿಂಗ್ ತೊಗೋಬೇಕು ಅನ್ನೋದು ಕಂಪ್ಲೀಟಾಗಿದೆ. ಅದು ನೀವು ಇದರಲ್ಲಿ ಡೌನಿಂಗ್ ತೊಗೋಬೇಕಾದ್ರೆ ಗೊತ್ತಿಲ್ಲದೆ ಇರೋರಿಗೆ ಯಾವ ರೀತಿ ಡೌನಿಂಗ್ ತೊಗೊಳ್ಳೋದು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನೋಡಿ ಫಸ್ಟಿಗೆ ನಾನು ಈ ರೀತಿ ಡಬಲ್ ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಡಬಲ್ ಕ್ಲೋಸ್ ಇರೋದು ನನ್ನ ಕಡೆ ಇದೆ, ಓಪನ್ ಇರೋದು ನನಗೆ ಅಪೋಸಿಟಲ್ಲಿ ಬರೋ ಥರ ಹಾಕ್ಕೊಂಡಿದ್ದೀನಿ.
ಈ ರೀತಿ ಹಾಕ್ಕೊಂಡ್ಮೇಲೆ ಈ ಕಡೆ ನಮಗೆ ಬಲಗಡೆ ಸೈಡಿಂದ ಒಂದು ಮಾರ್ಕ್ನ ಹಾಕ್ಕೋಬೇಕು. ಇದೇನಾದರೂ ಬಟ್ಟೆ ಹೆಚ್ಚು ಕಡಿಮೆ ಇದ್ದರೂ ಕೂಡ ನನಗೆ ಕಟಿಂಗಲ್ಲಿ ಹೋಗುತ್ತೆ. ಆಮೇಲೆ ಇಲ್ಲಿ ನೀವು ಬೆನ್ಪಟ್ಟಿಗೆ 1/2 ಇಂಚ್ ಆದರೂ ತೊಗೋಬೋದು, 1/4 ಇಂಚ್ ಆದರೂ ತೊಗೋಬೋದು. ನೀವು ಎಷ್ಟು ಅಟ್ಯಾಚ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಇಲ್ಲಿ ತೊಗೋಬೋದು. ನೋಡಿ, ನಾನು ಇಲ್ಲಿಯೂ ಕೂಡ ಒಂದು ಬೆನ್ಪಟ್ಟಿಗೆ ಒಂದು ಲೈನ್ನ ಹಾಕ್ಕೊಂಡಿದ್ದೀನಿ. ಆನಂತರ ಲೆಂತ್ ಎಷ್ಟಿದೆ, ಇದು 13.75 ಇಂಚ್ ಇದೆ. 13.75 ಇಂಚನ್ನ ನಾನಿಲ್ಲಿ ಉದ್ದನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ಎಕ್ಸ್ಟ್ರಾ ನಮಗೆ ಶೋಲ್ಡರ್ ಜಾಯಿಂಟ್ಗಾಗಿ ಎಕ್ಸ್ಟ್ರಾ ಒಂದು ಲೈನ್ ಕೂಡ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನು ಕರೆಕ್ಟಾಗಿ ಒಂದು ಲೈನ್ನ ಹಾಕ್ಕೊಂಬಿಡೋಣ. ಇದಕ್ಕೆ ಒಂದು ಲೈನ್ನ ಹಾಕ್ಕೊತೀನಿ ನಾನು, 1/2 ಇಂಚು. ಇದನ್ನು ನೀವು ಕಂಪಲ್ಸರಿ ಹಾಕ್ಕೊಳ್ಳೇಬೇಕಾಗತ್ತೆ. ನಮಗೆ ಇಲ್ಲಿ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು 1/4 ಇಂಚಿಂದ 1/2 ಇಂಚ್ವರೆಗೂ ಬೆನ್ಪಟ್ಟಿಗೆ ತೊಗೋಬೇಕಾಗುತ್ತೆ. ಶೋಲ್ಡರ್ಗೆ ನಾವು ಕರೆಕ್ಟಾಗಿ 1/2 ಇಂಚನ್ನ ತೊಗೋಬೇಕಾಗತ್ತೆ. ನಂತರ ನನಗೆ ಶೋಲ್ಡರ್ ಎಷ್ಟು ಬಂದಿದೆ, 5 ಇಂಚಿಗೆ ಬಂದಿದೆ. 5 ಇಂಚಿಗೆ ನಾನಿಲ್ಲಿ ಒಂದು ಮಾರ್ಕ್ನ ಹಾಕ್ಕೊತೀನಿ. ಆರ್ಮೋಲ್ ಎಷ್ಟು ಇಂಚ್ ಬಂದಿದೆ, ಆರ್ಮೋಲ್ ಕೂಡ ನಾನಿಲ್ಲಿ 5 ಇಂಚಿಗೆ ಹಾಕ್ತಾಯಿದ್ದೀನಿ. ಎದೆ ಸುತ್ತಳತೆ ಎಷ್ಟು ಇಂಚ್ ಬಂದಿದೆ ಅಲ್ಲ, 10 ಇಂಚ್ ಇದೆ. ಇದು ಕರೆಕ್ಟಾಗಿ 10 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ನ ಹಾಕ್ಕೊತೀನಿ ನೋಡಿ. ಆಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ನಾವು ಎಷ್ಟು ಬೇಕಿದ್ರೂ ತೊಗೋಬೋದು. 1.5 ಅಥವಾ 2 ಇಂಚ್ವರೆಗೂ ಕೂಡ ನಾವು ಇದನ್ನು ತೊಗೋಬೋದು. ಇದಕ್ಕೆ ಒಂದು ಲೈನ್ನ ಹಾಕ್ಕೊತೀನಿ. ನಾನಿಲ್ಲಿ ಈ 1/2 ಇಂಚ್ ಏನಿದೆ ಇದನ್ನು ಬಿಟ್ಟು 5 ಇಂಚು ತೊಗೊಂಡಿರೋದು. ಇದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಇಲ್ಲಿ ನನಗೆ ವೇಸ್ಟ್ 34 ಇತ್ತು. 34ರಲ್ಲಿ 4ನೇ ಭಾಗ ಅಂತಂದರೆ 8.5 ಇಂಚು ಬರುತ್ತೆ. ನಂತರ 1 ಇಂಚು ನಮಗೆ ಬೆನ್ನಲ್ಲಿ ಡಾಟ್ಸ್ಗೋಸ್ಕರ ಬೇಕು, 1.5 ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ. ಇದಿಷ್ಟಕ್ಕೂ ನಾನಿಲ್ಲಿ ಲೈನ್ನ ಹಾಕ್ಕೊತೀನಿ. ಬ್ಯಾಕ್ ಸೈಡಲ್ಲಿ ನಾವು ದಪ್ಪ ಇರೋದ್ರಿಂದ 1.5 ಇಂಚ್ವರೆಗೂ ತೊಗೋಬಹುದು. ಇಲ್ಲಿ ದಪ್ಪ ಇರೋರಿಗಾದರೆ, ತೆಳ್ಳಗಿರೋರಿಗಾದರೆ 1/4 ಇಂಚು ತೊಗೋಬಹುದು. ಮೊದಲಿಗೆ ಇಲ್ಲಿ ಒಂದು ಈ ಥರ ಲೈನ್ನ ಹಾಕ್ಕೊಂಡು ಸೆಂಟರ್ಗೆ ಕರೆಕ್ಟಾಗಿ ಲೈನ್ ಹಾಕ್ಕೊತೀನಿ. ಇಲ್ಲಿ 1.5 ಇಂಚ್ ತೊಗೊತಾ ಇದ್ದೀನಿ. ಈ ಥರ ಸ್ಕೇಲಿಂದ ಇದನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಹಾರ್ಮೋಲ್ ರೌಂಡಿಂಗ್ ಎಷ್ಟಿತ್ತು, 8.25 ಇಂಚ್ ಇತ್ತು. ಆ 8.25 ಇಂಚು ಇಲ್ಲಿ ಬಂದಿದೆಯಾ ಇಲ್ವಾ ಅಂತ ನೋಡ್ಕೋಬೇಕಾಗತ್ತೆ. ಇದು 8.5 ಇಂಚ್ ಬರ್ತಾ ಇದೆ. ಅಂದರೆ ನಾನು ಈಗ ಇಲ್ಲಿ 1/4 ಇಂಚನ್ನ ಮೈನಸ್ ಮಾಡ್ಕೊತೀನಿ ಈ ಕಡೆ. ಮತ್ತು ಅದೇ ಥರ 1.5 ಇಲ್ಲಿ ಮಾರ್ಕ್ ಹಾಕ್ಕೊಂಡು ವಾಪಸ್ ಇನ್ನೂ ಒಂದು ಲೈನ್ನ ಹಾಕ್ಕೊತೀನಿ. ಇದನ್ನು ಕಂಪಲ್ಸರಿ ನೀವು ಎಲ್ಲ ಬ್ಲೌಸ್ಗಾದ್ರೂ ಅಷ್ಟೇ ಇದನ್ನು ನೋಡಲೇಬೇಕು. 1/4 ಇಂಚ್ ಮೈನಸ್ ಮಾಡಿದಾಗ ಈಗ ನನಗೆ ಬರ್ತಾ ಇದೆಯಾ ಅಂತ ಇದನ್ನು ಚೆಕ್ ಮಾಡ್ತೀನಿ ನಾನು. ನೋಡಿ, ಈಗ ಕರೆಕ್ಟಾಗಿ ನನಗೆ 8.25 ಇಂಚಿಗೆ ಬರ್ತಾ ಇದೆ. ಇದು ಇಷ್ಟು ಬಂದರೆ ನನಗೆ ಕರೆಕ್ಟಾಗಿ ಬಂದಿದೆ ಅಂತ ನೋಡಿ. ಇಲ್ಲಿ ನಾನೀಗ ಶೋಲ್ಡರ್ ಪಟ್ಟಿ ಎಷ್ಟಿತ್ತು, 2.5 ಇಂಚಿ ಇತ್ತು. ಅದಕ್ಕೆ ನಾನು 1/2 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 3 ಇಂಚಿಗೆ ಆಗುತ್ತೆ. ನಂತರ ಬ್ಯಾಕ್ ನೆಕ್ ಲೆಂತ್ ಎಷ್ಟಿದೆ, ಇಲ್ಲಿ ನನಗೆ 9 ಇಂಚಿಗೆ ಇದೆ. 9 ಇಂಚಿಗೆ ನಾನು 1/2 ಇಂಚ್ ಇಲ್ಲಿ ಬಿಟ್ಟಿರೋದ್ರಿಂದ ಇಲ್ಲಿ ಎಕ್ಸ್ಟ್ರಾ ಸೇರಿಸ್ತಾ ಇಲ್ಲ. ಇದನ್ನು ಬಿಟ್ಟು ನಾನು ಈ ಲೈನ್ನ ಬಿಟ್ಟೇ ನಾನು 9 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ತೊಗೊಂಡಿರೋದು ನೆಕ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ನಿಮಗೇನಾದರೂ ಡೌಟ್ ಇತ್ತು ಅಂದರೆ ಅಳತೆ ಬ್ಲೌಸ್ನ ನೀವು ತೊಗೊಂಡು ನೋಡಬೇಕಾಗತ್ತೆ. ನೋಡಿ, ನಾನು ಆಗಲೇ ಇಲ್ಲಿ ಮಾರ್ಕ್ ಮಾಡಿದ್ದೆ ಎದೆ ಸುತ್ತಳತೆ ನೋಡುವಾಗ. ಅದೇ ಮಾರ್ಕಿಂದ
ಈ ಬೆನ್ ಪಟ್ಟಿಗೆ ಏನು ಅಟ್ಯಾಚ್ ಮಾಡ್ತೀವಿ ಇದನ್ನು ಬಿಟ್ಟು ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನಮಗೆ ಒಂದು 1/4 ಇಂಚು, ನೀವು ಥ್ರೆಡ್ ಪೈಪಿಂಗ್ ಮಾಡಿದ್ರು ಅಷ್ಟೇ, ಎಮ್ಮಿಂಗ್ ಪಟ್ಟಿ ಮಾಡಿದ್ರು ಅಷ್ಟೇ, ನಾರ್ಮಲ್ ಪೈಪಿಂಗ್ ಮಾಡಿದ್ರು ಅಷ್ಟೇ, ಒಂದು 1/4 ಇಂಚನ್ನ ನಾವಿಲ್ಲಿ ಬಿಟ್ಕೋಬೇಕಾಗುತ್ತೆ. ಆನಂತರ ಇಲ್ಲಿ ನನಗೆ 2 ಇಂಚು ಬಂದಿದೆ. ಇದು ಈ 2 ಇಂಚ್ ಇದ್ದರೆ ನಾನು ಇಲ್ಲೇನು ಮಾಡ್ತೀನಿ, 2.5 3ವರೆಗೂ ನೀವು ತೊಗೋಬೋದು. ನಾನಿಲ್ಲಿ 3 ಇಂಚಿಗೆ ತೊಗೊತಾ ಇದ್ದೀನಿ. ಇದನ್ನು ಒಂದು ರೌಂಡು ಮಾರ್ಕ್ ಮಾಡ್ಕೊತೀನಿ. ನೋಡಿ ಇದು 3 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲಿ 2 ಇಂಚಿದೆ. ನೀವು ಹಾಕಿರೋದು ಇದು ಬ್ರಾಡು ಕರೆಕ್ಟ್ ಇದೆಯಾ ಇಲ್ವಾ, ಅಥವಾ ಹೆಚ್ಚಿದೆಯಾ ಕಡಿಮೆ ಇದೆಯಾ ಅಂತ ನೋಡೋದಕ್ಕೆ ಇಲ್ಲಿ 1/2 ಇಂಚ್ ಏನು ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀವಿ ಶೋಲ್ಡರ್ ಜಾಯಿಂಟಿಗೆ, ಅದನ್ನು ಬಿಟ್ಟು ನೀವು ನೋಡಿ ಇದು ಬೆನ್ನು ಪಟ್ಟಿ ಅಂದರೆ ಬೆನ್ನು ನೆಕ್ಕಿಂದ ಕರೆಕ್ಟಾಗಿ ನೋಡಿ ಇದಕ್ಕೆ ಇಷ್ಟು ಇಟ್ಕೋಬೇಕಾಗತ್ತೆ. ಇಷ್ಟು ಇಟ್ಕೊಂಡಾಗ ನಿಮಗೆ ಇಲ್ಲಿ ಏನಾದರೂ ಅಗಲ ಹೆಚ್ಚು ಕಡಿಮೆ ನೀವು ಮಾಡಿದರೂ ಕೂಡ ನಿಮ್ಗೆ ಇದರಲ್ಲಿ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ ಒಂಚೂರು ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ, ಈ ಮಾರ್ಕ್ಗೆ ಇದಕ್ಕೆ ಕರೆಕ್ಟಾಗಿ ಬಂದಿದೆ. ಅಂದರೆ ಬ್ಯಾಕಲ್ಲಿ ನಮಗೆ ಆಲ್ಮೋಸ್ಟ್ ಎಲ್ಲದೂ ಕೂಡ ನಾವು ಇಲ್ಲಿ ಕರೆಕ್ಟಾಗಿ ಮಾಡ್ಕೊಂಡಿದ್ದೀವಿ. ಈಗ ಇನ್ನೂ ಒಂದೇನೆಂದರೆ ಇದು ನಾವು ಬೆನ್ನಿಗೆ ಬರುವಂಥ ಡಾಟ್ಸ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದಕ್ಕೆ ನಾವು ಈ ರೀತಿ ಫೋಲ್ಡಿಂಗ್ನ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ಕರೆಕ್ಟಾಗಿ ಈ ಮಿಡ್ಲಲ್ಲಿ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊತೀನಿ. ಈ ಕಡೆ ನಮಗೆ 1 ಇಂಚು ನಾವು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ, ಅದರಲ್ಲಿ 2 ಕಡೆ ನಮಗೆ 1/2 ಇಂಚು ಬರೋ ಥರ ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇದರದ್ದು ಉದ್ದ ನೀವು ಎಷ್ಟು ಬೇಕಿದ್ರೂ ತೊಗೋಬೋದು, 3.5 ಅಥವಾ 4 ಇಂಚು. ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅಷ್ಟು ತೊಗೋಬೋದು. ನಾನಿಲ್ಲಿ 4 ಇಂಚಿಗೆ ತೊಗೊತಾ ಇದ್ದೀನಿ. ಹಾಕಿರೋ ಮಾರ್ಕ್ಗೆ ಕರೆಕ್ಟಾಗಿ ಈ ಥರ ಮಾರ್ಕ್ನ ಹಾಕ್ಕೋಬೇಕು. ನೋಡಿ ಬ್ಯಾಕ್ ಪಾರ್ಟಲ್ಲಿ ನಾವು ಕಂಪಲ್ಸರಿಯಾಗಿ ನೆಕ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಆಮೇಲೆ ಆರ್ಮೋಲ್ ರೌಂಡಿಂಗ್ ಕೂಡ ನಾವು ಕಂಪಲ್ಸರಿ ನೋಡ್ಕೊಳ್ಳೇಬೇಕಾಗುತ್ತೆ. ನಾನು ಇಲ್ಲಿ ಆಗಬೇಕಾಗುತ್ತೆ. ಈಗ ನಾನು ಇದನ್ನು ಎಲ್ಲ ಕರೆಕ್ಟಾಗಿ ಕಟ್ ಮಾಡ್ಕೊತೀನಿ. ನೋಡಿ ಈಗ ನಾನು ಕರೆಕ್ಟಾಗಿ ಇದಕ್ಕೆ ನ್ಯಾಚನ್ನ ಹಾಕ್ತೀನಿ. ಆಮೇಲೆ ಇದನ್ನು ನೀವು ಮಧ್ಯಕ್ಕೆ 1 ನ್ಯಾಚ್ ಕೂಡ ಹಾಕ್ಬೋದು, ಇಲ್ಲಾಂದರೆ 2 ಸೈಡ್ ಕೂಡ ಹಾಕ್ಕೋಬೋದು. ನಾನು ಮಧ್ಯಕ್ಕೆ 1 ನ್ಯಾಚ್ ಮಾತ್ರ ಹಾಕ್ತೀನಿ. ಈ ರೀತಿ ರೋಲರಿಂದ ನಾವು ಇದನ್ನು ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡಿದಾಗ ನಮಗೆ ಬ್ಯಾಕ್ ಸೈಡ್ ಕೂಡ ಸೇಮ್ ಮಾರ್ಕ್ ಬಂದಿರುತ್ತೆ. ಇಲ್ಲಿ ಮಾಡ್ಕೋಬೇಕು. ಆಮೇಲೆ ಈ ಸೆಂಟರ್ಗೆ ಕೂಡ ನಾವು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಇದನ್ನೇ ಈ ಕಡೆ ರಿವರ್ಸ್ ಮಾಡಿ ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕು. ನೋಡಿ ನನಗೆ ಈ ಸೈಡ್ ಕೂಡ ಇಲ್ಲಿ ಮಾರ್ಕಿಂಗ್ ಅನ್ನೋದು ಬಂದಿರುತ್ತೆ. ಇದರಲ್ಲಿ ಈಗ ನಾವು ಬ್ಯಾಕ್ ಕಟ್ ಮಾಡಿದ್ದೀವಿ. ಫ್ರಂಟ್ನ ಯಾವ ರೀತಿ ಕಟೋರಿ ಬ್ಲೌಸ್ಗೆ ಕಟ್ ಮಾಡ್ಕೋಬೇಕು ಅಂದರೆ, ನೀವು ಆಲ್ಮೋಸ್ಟ್ ಮಾಡೋ ಮಿಸ್ಟೇಕ್ ಏನಂದರೆ ಇದನ್ನು ಡೈರೆಕ್ಟಾಗಿ ಬಟ್ಟೆ ಮೇಲೆ ಹಾಕ್ಕೊತೀರ. ಈ ಬಟ್ಟೆ ಮೇಲೆ ಹಾಕ್ಕೊಂಡಾಗ ನಮಗೆ ತುಂಬಾ ಬಟ್ಟೆ ವೇಸ್ಟ್ ಆಗುತ್ತೆ. ಹಾಗಾಗಿ ನಾವು ಡೈರೆಕ್ಟಾಗಿ ಬಟ್ಟೆ ಮೇಲೆ ಹಾಕ್ಕೋಬಾರ್ದು. ಇದನ್ನು ನಾವು ಒಂದು ಪೇಪರಲ್ಲೋ ಅಥವಾ ಒಂದು ಯಾವುದಾದ್ರೂ ನ್ಯೂಸ್ ಪೇಪರ್ ಇದ್ದರೂ ಕೂಡ ನೀವು ತೊಗೋಬಹುದು, ಇಲ್ಲಾಂದರೆ ಒಂದು ಡ್ರಾಯಿಂಗ್ ಶೀಟ್ ಇದ್ದರೂ ಕೂಡ ತೊಗೋಬೋದು. ಅದರಿಂದ ನೀವು ಫ್ರಂಟ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಬನ್ನಿ ಅದು ಹೇಗೆ ಮಾರ್ಕ್ ಮಾಡೋದು ಅಂತ ನೋಡೋಣ. ನೋಡಿ ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ನಾನು ಇಲ್ಲೊಂದು ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ನೀವು ನ್ಯೂಸ್ ಪೇಪರ್ ಕೂಡ ತೊಗೋಬಹುದು. ನ್ಯೂಸ್ ಪೇಪರಲ್ಲಾದರೆ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ ಅಂತ ಅನ್ನೋದಕ್ಕೆ ನಾನು ಒಂದು ಕ್ಯಾನ್ವಾಸ್ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ. ಇದರಲ್ಲಿ ನಾವು ಏನೇನು ಚೇಂಜಸ್ ಮಾಡ್ಕೋಬೋದು ಅಂತ ನೋಡಿದ್ರೆ, ನೋಡಿ ಇಷ್ಟು ಕರೆಕ್ಟಾಗಿ ಹಾಕ್ಕೊಂಡ್ಮೇಲೆ ಇಲ್ಲಿ 1/2 ಇಂಚು ನಾವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಬ್ಯಾಕ್ಗಿಂತ
ನಮಗೆ ಫ್ರಂಟಲ್ಲಿ 1/2 ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಈ ರೀತಿ ಎಕ್ಸ್ಟ್ರಾ ತೊಗೊಂಡಾಗ ನಮಗೆ ಕ್ರಾಸ್ ಬೆಲ್ಟ್ ವೇಸ್ಟ್ ಬೆಲ್ಟ್ ಏನು ಅಟ್ಯಾಚ್ ಮಾಡ್ತೀವಿ ಅದು ಕರೆಕ್ಟಾಗಿ ಬಂದುಬಿಡುತ್ತೆ. ಹಾಗಾಗಿ ಇಲ್ಲಿ ನೋಡಿ 1/2 ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ನಾನಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲೆಲ್ಲ ಸೇಮ್ ಯಾವ ಥರ ಇದೆಯೋ ಅದೇ ಥರನೇ ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಎಲ್ಲೂ ಇದರಲ್ಲಿ ನಿಮಗೆ ಚೇಂಜಸ್ ಇಲ್ಲ. ನೋಡಿ ನಾನಿಲ್ಲಿ ಎಕ್ಸ್ಟ್ರಾ ತೊಗೊತಾ ಇಲ್ಲ. ನಾರ್ಮಲಾಗಿ ನಾವು ಬ್ಲೌಸ್ ಕಟ್ ಮಾಡಬೇಕಿದ್ರೆ 1 ಇಂಚ್ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊತೀವಿ. ಹಿಂಭಾಗಕ್ಕಿಂತ ಮುಂಭಾಗಕ್ಕೆ ಎಕ್ಸ್ಟ್ರಾ ತೊಗೊತೀವಿ. ಇಲ್ಲಿ ಯಾಕೆ ತೊಗೊಳ್ಳಲ್ಲ ಅಂದರೆ ನಮಗೆ ನಾವು ಕಟೋರಿ ಪೀಸ್ ಏನು ಎಕ್ಸ್ಟ್ರಾ ಕಟ್ ಮಾಡ್ತೀವಲ್ಲ ಅದರಲ್ಲೇ ನಮಗೆ ಎಕ್ಸ್ಟ್ರಾ ಬರೋದ್ರಿಂದ ಇಲ್ಲೇನು ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ನಾನೀಗ ಲೈನ್ ಹಾಕ್ಕೊತೀನಿ. ಇಲ್ಲಿ ನಾವು ಬ್ಯಾಕಲ್ಲಿ 1.5 ಇಂಚಿಗೆ ತೊಗೊಂಡಿದ್ವಿ. ಈ ಫ್ರಂಟಲ್ಲಿ ನಾನೇನು ಮಾಡ್ತೀನಿ 3/4 ಇಂಚಿಗೆ ತೊಗೊತೀನಿ. ಇಲ್ಲಿ ಕೂಡ ಅಷ್ಟೇ ಈ ಥರ ಲೈನ್ನ ಹಾಕ್ಕೊಂಡು 3/4 ಇಂಚಿಗೆ ತೊಗೊಂಡಿದ್ದೀನಿ ನಾನು. ಇದಕ್ಕಿಂತ ಸೈಜ್ ಕಡಿಮೆ ಇತ್ತು ಅಂದರೆ ನೀವು ಖಂಡಿತ ಅರ್ಧ ಇಂಚ್ ಅಷ್ಟೇ ತೊಗೋಬೇಕು. ಆವಾಗ ನಿಮಗೆ ಆರ್ಮೋಲಲ್ಲಿ ರಿಂಕಲ್ಸು ಅವಾಯ್ಡ್ ಆಗುತ್ತೆ. ನೋಡಿ ಈಗ ಇದಕ್ಕೆ ಕರೆಕ್ಟಾಗಿ ಈ ರೀತಿ ಮಾರ್ಕ್ನ ಹಾಕ್ಕೊತೀನಿ. ಆಮೇಲೆ ಫ್ರಂಟ್ ಎಷ್ಟಿತ್ತು ನಮಗೆ ನೆಕ್ ಮುಂಭಾಗದಲ್ಲಿ 6 ಇಂಚ್ ಇತ್ತು. ಇಲ್ಲಿ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಇಲ್ಲಿಲ್ಲ, ನಮಗೆ ಲೈನ್ ಇದೆ ಇಲ್ಲಿ. ಈ ಲೈನ್ ಕೂಡ ಇದರಲ್ಲಿ ಹಾಕ್ಕೊಳ್ಳೋಣ. ಇದರಲ್ಲಿ ಮುಂಭಾಗದಲ್ಲಿ 6 ಇಂಚ್ ಇತ್ತು. ಈಗ ಅದು ಬಿಟ್ಟು ನಾನು ನಾರ್ಮಲ್ ಬ್ಲೌಸ್ ಆದರೆ ನೀವು 6 ಇಂಚಿಗೆ ಕರೆಕ್ಟ್ 6 ಇಂಚೇ ತೊಗೋಬೇಕು. ಇದನ್ನು ಬಿಟ್ಟು ನಾವು 6 ಇಂಚಿಗೆ 6 ಇಂಚೇ ತೊಗೋಬೋದು. ಇದು ಕಟೋರಿ ಬ್ಲೌಸ್ ಆಗಿರೋದ್ರಿಂದ ನಾನು ಇನ್ನೂ 1/2 ಇಂಚು ಎಕ್ಸ್ಟ್ರಾ ಜಾಸ್ತಿನೇ ತೊಗೊತಾ ಇದ್ದೀನಿ. ನಾರ್ಮಲ್ ಬ್ಲೌಸ್ಗಾದರೆ ಇದನ್ನು ಬಿಟ್ಟು ಎಷ್ಟಿದೆಯೋ ಅಷ್ಟೇ ತೊಗೋಬೋದು ನೀವು. ಇಲ್ಲಿ 2 ಇಂಚಿದೆ, ನಾನು ಇಲ್ಲಿ 2.5 ಇಂಚಿಗೆ ಬ್ರಾಡ್ ತೊಗೊತಾ ಇದ್ದೀನಿ, ಅಂದರೆ 1/2 ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ನಮಗೆ ಅದು ಕರೆಕ್ಟಾಗಿ ಇಲ್ಲಿಗಿತ್ತು. ಇದನ್ನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಡ್ತೀನಿ. ನೋಡಿ ಈಗ ಇದನ್ನು ಬಿಟ್ಟು ಇದು 1/2 ಇಂಚ್ ಏನಿದೆ ಇದನ್ನು ಬಿಟ್ಟು ನಾವು ಇಲ್ಲಿಂದ 2 ಇಂಚು ಮೇಲಕ್ಕೆ ತೊಗೋಬೇಕು. ಇಲ್ಲಿ ಒಂದು ಲೈನ್ನ ಹಾಕ್ಕೊತೀನಿ ನಾನು. ಇಲ್ಲಿ 1 ಇಂಚು ಈ ಥರ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿಂದ ನಾವು 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಈ 2.5ಗೂ ಈ 1 ಇಂಚು ಮೇಲಕ್ಕೆ ಬಂದಿರೋದಕ್ಕೂ ನಮಗೆ ಕರೆಕ್ಟಾಗಿ ಇಷ್ಟಿರಬೇಕಿದು. ಈ ಥರ ಮಾರ್ಕ್ನ ಹಾಕ್ಕೋಬೇಕು. ಈಗ ನಾವು ಕಟೋರಿ ತೆಗಿಬೇಕಿದ್ರೆ ನೋಡಿ ಇಲ್ಲಿ ಏನಿದೆ ನಮಗೆ ಸ್ಟಾರ್ಟಿಂಗ್ ನೋಡಿ ಇಲ್ಲಿಂದ ನಾವು 3 ಇಂಚನ್ನ ತೊಗೋಬೇಕಾಗತ್ತೆ. ನೋಡಿ ಈ ರೌಂಡ್ ಯಾವ ಥರ ಇದೆಯೋ ಅದೇ ಥರನೇ ಈ ರೀತಿ ತಿರುಗಿಸ್ಕೋಬೇಕಾಗತ್ತೆ. ನೀವೇನಾದರೂ ಈ ರೌಂಡನ್ನು ಏನಾದರೂ ಇನ್ನೂ ಸ್ವಲ್ಪ ನಾನು ಕಡಿಮೆ ಮಾಡ್ಕೊತೀನಿ ಅಂತ ಅಂದರೆ ಈ ಥರ ಕೂಡ ನೀವು ಇಲ್ಲಿ ಈ ರೌಂಡನ್ನ ಹಾಕ್ಕೋಬೋದು. ನಮಗೆ ನೋಡಿ ಇದು ಈ ರೌಂಡಿಂದ 3 ಇಂಚಿಗೆ ಇರಬೇಕಾಗತ್ತೆ. ಈ ರೀತಿ ತಿರುಗಿಸಿ ಇಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಇಲ್ಲಿಂದ 3 ಇಂಚಿಗೆ ಹಾಕಿದ್ದೀನಿ. ಆಮೇಲೆ ಇಲ್ಲಿ ನಾವು ಏನು ಹಾರ್ಮೋಲ್ ಮಾರ್ಕಿಂಗ್ ಮಾಡಿದ್ದೀವಿ ಅಲ್ಲಿಂದ ನಾನು 2.5 ಇಂಚಿಗೆ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಏನಾಗುತ್ತೆ ಇದಕ್ಕೂ ತುಂಬಾ ಹತ್ರ ಬಂದುಬಿಡುತ್ತೆ,
ತುಂಬ ಹೆವಿ ಸೈಜ್ ಇತ್ತು ಅಂದರೆ ನೀವು 2 ಇಂಚು ತೊಗೋಬೋದು. ಈ ಥರ ನಾರ್ಮಲ್ ಆಗಿರೋ ಬ್ಲೌಸ್ಗಾದರೆ ನೀವು 2.5 ಇಂಚು ತೊಗೊಂಡ್ರೂ ಪರವಾಗಿಲ್ಲ. ಇಲ್ಲಿ ಇದು ಎಕ್ಸ್ಟ್ರಾ ಮಾರ್ಜಿನ್ ಇದ್ದಿದ್ದು. ಇಲ್ಲಿಂದ ಇಲ್ಲಿಗೆ ನಾನು 4 ಇಂಚು ತೊಗೊತೀನಿ. ಈ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ತೊಗೋಬೋದು ನೀವು. ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ಅಂದರೆ ನೀವು 5 ಇಂಚ್ವರೆಗೂ ತೊಗೋಬೋದು. ಇಲ್ಲಿ ಈಗ ನಾನೇನು ಇದು ಮಾರ್ಕಿಂಗ್ ಮಾಡಿದ್ದೀನಿ, ಈ ಮಾರ್ಕಿಂಗ್ನ ನಾವು ಈ ಥರ ಫ್ರೀ ಹ್ಯಾಂಡಾಗಿ ಈ ರೀತಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ಮಾರ್ಕ್ ಹಾಕ್ಕೊಂಡಾಗ ನಮಗೆ ಪ್ರತಿಯೊಂದು ಇದರಲ್ಲಿ ಬಂದಿದೆ. ಈಗ ನೋಡಿ, ನಾವು ಕ್ರಾಸ್ ಬೆಲ್ಟ್ ಏನು ಸಪ್ರೇಟಾಗಿ ಏನು ಕಟ್ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಇದು ಏನು ಮಾರ್ಕಿಂಗ್ ಇದೆ ಇದಕ್ಕೇ ನಾವು ಕರೆಕ್ಟಾಗಿ ಕಟ್ ಮಾಡ್ಬೋದು. ನಾವಿಲ್ಲಿ ಎಕ್ಸ್ಟ್ರಾ 1/2 ಇಂಚ್ ಬಿಟ್ಟಿರೋದ್ರಿಂದ ಇದನ್ನೇ ತೊಗೋಬೋದು ನಾವು ಕ್ರಾಸ್ ಬೆಲ್ಟ್ಗೆ. ಈ ಕಟೋರಿ ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಮಗೆ ಇಷ್ಟು ರೆಡಿಯಾಗಿದೆ. ಈಗ ಅಳತೆ ಇದು ಕರೆಕ್ಟ್ ಬಂದಿದೆ. ಈಗ ಈ ಕಟೋರಿ ಏನಿದೆ ಇದನ್ನು ನಾವು ಮತ್ತೆ ಇದನ್ನು ವಾಪಸ್ ಕಟ್ ಮಾಡ್ಕೋಬೇಕು. ಅದು ಯಾವ ರೀತಿ ಅಂತ ಅಂದರೆ, ನಾನು ಇನ್ನೂ ಒಂದು ಕ್ಯಾನ್ವಾಸ್ ಪೀಸ್ನ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಕರೆಕ್ಟಾಗಿ ಹಾಕ್ಕೋಬೇಕು. ಹಾಕ್ಕೊಂಡ ನಂತರ ಇದು ಏನು ಮಾರ್ಕ್ ಇದೆಯೋ ಸೇಮ್ ಇದ್ರ ಮೇಲೇ ಈಗ ನಾನು ಫಸ್ಟಿಗೆ, ಯಾಕೆಂದರೆ ಗೊತ್ತಾಗುತ್ತೆ, ಇಲ್ಲಾಂದರೆ ಈಗ ನಾನು ಅಂದಾಜು ಹಾಕ್ಬಿಡ್ತೀನಿ. ಹಾಕಿದಾಗ ನಿಮಗೆ ಅರ್ಥ ಆಗಬೇಕು ಅಂತಂದರೆ ಫಸ್ಟ್ ಅದಕ್ಕೆ ನಾನು ಇದು ಏನಿದೆಯೋ ಸೇಮ್ ಇದ್ರ ಮೇಲೇ ಮಾರ್ಕ್ನ ಮಾಡ್ಕೊತೀನಿ. ನೋಡಿ, ಇದು ಈ ಥರ ಮಾರ್ಕಿಂಗ್ ಇದೆ. ಈಗ ಇದರಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಅಂತಂದರೆ, ನೋಡಿ, ಇಲ್ಲಿಂದ 1/2 ಇಂಚ್ ಇರಬೇಕಿದು. ಈ ಸೈಡ್ 1/2 ಇಂಚ್ ಇರಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು. ಆಮೇಲೆ ಇಲ್ಲಿಂದ ನಮಗೆ 1.5 ಇಂಚು ಎಕ್ಸ್ಟ್ರಾ ಇರಬೇಕು. ಇಲ್ಲಿಂದ 1.5, ಈ ಕಡೆಯಿಂದ 1/2 ಇಂಚ್. ಆಮೇಲೆ ಇಲ್ಲೂ ಕೂಡ ನಾವು ಇದಕ್ಕೆ 1/2 ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಈ 1/2 ಇಂಚಿಗೂ ಈ 1.5 ಇಂಚಿಗೂ ಇದೇ ರೀತಿ ರೌಂಡಾಗಿ ಮಾರ್ಕ್ನ ಹಾಕ್ಕೋಬೇಕು. ಆಮೇಲೆ ಇದನ್ನು ಇದಕ್ಕೆ ಈ ರೀತಿ ಕೂಡಿಸ್ಕೊಳ್ಬೇಕು. ನಾವು ಇಲ್ಲಿ 1/2 ಇಂಚು ನೀವು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು 1/4 ಇಂಚು ತೊಗೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ತೊಗೊಂಡಾಗ ಏನಾಗುತ್ತೆ, ಫ್ರಂಟಲ್ಲಿ ನಾವು ಆಲ್ರೆಡಿ 1/2 ಇಂಚು ಬ್ರಾಡ್ ತೊಗೊಂಡಿರೋದ್ರಿಂದ ತುಂಬ ಜಾಸ್ತಿ ಆಗುತ್ತೆ. ಯಾಕೆಂದರೆ ಇದು ನಾವು ಕ್ರಾಸಾಗಿ ಕಟ್ ಮಾಡೋದ್ರಿಂದ ತುಂಬ ಹಿಗ್ಗುತ್ತೆ. ಹಾಗಾಗಿ 1/4 ಇಂಚು ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಒಂದು ಮಾರ್ಕ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಇದೆ ಇದು. ಈಗ ನಾವು ಇದನ್ನು ಮತ್ತೆ ಇದರಲ್ಲಿ ಏನು ಮಾಡಬೇಕು ಅಂತಂದರೆ, ಇಲ್ಲಿಂದ ಇಲ್ಲಿಗೆ ಇದು ಎಷ್ಟಿದೆ ಅಂತ ನೋಡ್ಕೋಬೇಕು. ಇಷ್ಟಕ್ಕೆ ನಾವು ಇಲ್ಲೊಂದು ಫೋಲ್ಡಿಂಗ್ನ ಮಾಡ್ಕೊಳ್ಳೋಣ. ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಒಂದು ಸೆಂಟರ್ ಲೈನ್, ಇದು ಕಂಪಲ್ಸರಿಯಾಗಿ ಈ ಥರ ನೀವು ಸೆಂಟರ್ ನೋಡಿಕೊಂಡೆ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಇಲ್ಲಿ ಏನಿದೆ, ಈಗ ಇದು ಎಷ್ಟಿದೆ ಇದಕ್ಕಿಂತ ನಾವು ಇಲ್ಲಿ 1.5 ಇಂಚ್ವರೆಗೂ ಎಕ್ಸ್ಟ್ರಾ ತೊಗೋಬಹುದು ಕೆಳಗಡೆಗೆ. ಈ ಮಾರ್ಕ್ ಏನಿದೆ ಈ ಮಾರ್ಕಿಂದ 1.5 ಇಂಚು ಕೆಳಗಡೆ ತೊಗೋಬೋದು. ಚೆಸ್ಟ್ ಸೈಜ್ ಕಡಿಮೆ ಇದೆ ಅಂತ ಅನ್ನೋ ಆಗಿದ್ದರೆ 1 ಇಂಚಿಗೂ ಕೂಡ ನೀವು ಇಲ್ಲಿ ತೊಗೋಬೋದು. ನೋಡಿ, ಈಗ ಇದಕ್ಕೂ ನಾನು ಈ ಥರ ಈ ಸ್ಕೇಲ್ ಸಹಾಯದಿಂದ ಮಾರ್ಕ್ನ ಹಾಕ್ಕೊತೀನಿ. ಇದನ್ನು ಈ ಕಡೆಗೆ ನೋಡಿ, ಇದರಲ್ಲಿ ನಾವು ಇಷ್ಟು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಇಲ್ಲಿ 1/2 ಇಂಚ್ ತೊಗೊಂಡು ಇಲ್ಲಿ 1/4 ಇಂಚ್ ತೊಗೋಬೇಕು. ಇಲ್ಲಿ ಕೂಡ 1/2 ಇಂಚು, ಇಲ್ಲಿ 1.5 ಇಂಚ್ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಸೆಂಟರ್ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಕೂಡ ನೀವು 1.5 ಇಂಚ್ ಎಕ್ಸ್ಟ್ರಾ. ನೋಡಿ, ನಮಗೆ ಫ್ರಂಟ್ ಪಾರ್ಟಿಗೆ ಇಷ್ಟು ಬೇಕಾಗುತ್ತೆ. ಈಗ ಇದನ್ನೇ ನಾವು ಸೇಮ್ ಬಟ್ಟೆ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಾವಾಗಲೇ
ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ಮೇಲೆ ಏನು ಯಾವ ಸೈಡ್ ಇರುತ್ತೋ ಅದೇ ಸೈಡ್ ಈ ಥರ ನೋಡಿ ಇದನ್ನು ಇದ್ರ ಮೇಲೆ ಈ ಥರ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಇದು ಹೇಗಿದೆಯೋ ಹಾಗೇ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ ಈಗ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಈಗ ಕಟೋರಿ ಕೂಡ ಹಾಕ್ಕೊಳ್ಳೋಣ. ನೋಡಿ ಈ ಕಡೆ ಸೈಡ್ ನಾನು ಈ ವೇಸ್ಟ್ ಬೆಲ್ಟ್ ಕೂಡ ಹಾಕ್ಕೊತೀನಿ. ಇಲ್ಲಿ ಬೇರೆ ಯಾವುದೇ ಇದರ ಚೇಂಜಸ್ ಏನು ಇರೋದಿಲ್ಲ. ಇದರಲ್ಲಿ ಬೇಕಿದ್ದರೆ ನೀವು 1 ಇಂಚ್ವರೆಗೂ ಕಟ್ ಮಾಡ್ಕೋಬೋದು. ಯಾಕಂದರೆ ನಮಗೆ ಇದು ಇಷ್ಟು ವೇಸ್ಟ್ ಆಗುತ್ತೆ. ಹಾಗಾಗಿ ನೋಡಿ ಇದು ಏನಿದೆಯೋ ಸೇಮ್ ಅದೇ ಥರನೇ ಇದನ್ನು ಕೂಡ ನಾನು ಕಟ್ ಮಾಡ್ಕೊತೀನಿ. ನೀವು ಹಾಗೆ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ಪಿನ್ ಆದರೂ ಹಾಕ್ಕೊಂಡು ಕಟ್ ಮಾಡಿ, ಇಲ್ಲಾಂದರೆ ಮಾರ್ಕ್ ಮಾಡ್ಕೊಂಡಾದ್ರೂ ಕಟ್ ಮಾಡ್ಕೋಬೋದು. ಈ ಸೈಜ್ಗೆ ಈ ವೇಸ್ಟ್ ಬೆಲ್ಟ್ ಕರೆಕ್ಟಾಗಿರುತ್ತೆ. ಈಗ ಕಟೋರಿ ಹಾಕ್ಕೋಬೇಕಾದ್ರೆ ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಯಾವ ಥರ ಅಂತಂದರೆ ನಮಗೆ ಕ್ರಾಸ್ ಬರಬೇಕಿದು, ಆದಷ್ಟು ನೋಡಿಕೊಂಡು ನಾವು ಹಾಕ್ಕೋಬೇಕಾಗತ್ತೆ. ಇದನ್ನು ನೋಡಿ ಈ ರೀತಿ ಕ್ರಾಸಾಗೇ ಬರಬೇಕು ಕಂಪಲ್ಸರಿ. ಇದು ಮಾತ್ರ ನೋಡಿ ಈ ಥರ ಬಟ್ಟೆ ಹಿಗ್ಗಬೇಕು. ನಮಗೆ ಪೈಪಿಂಗ್ ಪೀಸ್ ತೆಗೆಯುವಾಗ ನಾವು ಯಾವ ರೀತಿ ಕ್ರಾಸ್ ಹಾಕ್ಕೊಂಡಿರ್ತೀವಿ ನೋಡಿ, ಅದೇ ರೀತಿಯಾಗಿಯೇ ಕ್ರಾಸಾಗಿಯೇ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಈ ಥರ ಪಿನ್ಸ್ನ ಹಾಕ್ಕೊತೀನಿ ಇದಕ್ಕೂ ನಾನು. ನೋಡಿ ಈ ಥರ ಹಾಕ್ಕೊಂಡ್ಮೇಲೆ ಇದಕ್ಕೆ ಸೆಂಟರ್ಗೆ ಒಂದು ನ್ಯಾಚ್ ಹಾಕ್ಕೊತೀನಿ. 2 ಸೈಡ್ ಕೂಡ ನಾನು ನೀವು ಎಷ್ಟು ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀರ ಅಷ್ಟು ನ್ಯಾಚನ್ನ ಹಾಕ್ಕೋಬೇಕಾಗತ್ತೆ. ಅಂದರೆ ಡಾಟ್ಸ್ ಹಿಡಿಯೋದಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ನ್ಯಾಚನ್ನ ಹಾಕ್ಕೋಬೇಕು. ಆಗ ನಮಗೆ ಕರೆಕ್ಟಾಗಿ ಈ ನ್ಯಾಚಿಗೂ ಇದಕ್ಕೂ ಕರೆಕ್ಟಾಗತ್ತೆ. ನೋಡಿ ನಾನು ಸ್ಲೀವ್ ಹಾಕೋದಕ್ಕೆ ಈ ರೀತಿಯಾಗಿ 4 ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಈ ಥರ ಓಪನ್ ಇರೋದು ಅಪೋಸಿಟ್ ಇದೆ, ನನಗೆ ಕ್ಲೋಸ್ ಇರೋದು ನನ್ನ ಕಡೆ ಇದೆ. ಇಲ್ಲಿ ನೀವು ಎಷ್ಟು ಹೆಮ್ಮಿಂಗ್ ಪಟ್ಟಿ ಮಾಡ್ತೀರಾ ಅಷ್ಟುವರೆಗೂ ಇಲ್ಲಿ ಲೈನ್ನ ಹಾಕ್ಕೋಬೇಕಾಗತ್ತೆ. ಇದು ಸ್ಟ್ರೈಟಾಗಿ ಲೈನ್ ಇರಲಿ ಅಂತ ಇದು ವೇಸ್ಟ್ ಪೀಸು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಹಾಕಿದ್ದೀನಿ ನಾನು. ಉದ್ದನ ನೋಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಕರೆಕ್ಟಾಗಿ ಇದನ್ನು ಈ ರೀತಿ ಮಾಡ್ಕೋಬೇಕಾಗತ್ತೆ. ನೋಡಿ ಇದನ್ನು ಇಷ್ಟಕ್ಕೆ ಕರೆಕ್ಟಾಗಿ ಇಟ್ಕೋಬೇಕು. ಆಮೇಲೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಏನಿರುತ್ತೆ, ಶೋಲ್ಡರ್ ಪಟ್ಟಿ ಇರುತ್ತಲ್ಲ, ಅದನ್ನು ಕರೆಕ್ಟಾಗಿ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡ ನಂತರ ಕರೆಕ್ಟಾಗಿ ಇಲ್ಲಿ ಒಂದು ಮಾರ್ಕ್ನ ಹಾಕ್ಕೋಬೇಕು. ಆಮೇಲೆ ಇಲ್ಲಿ ಕೂಡ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು, ಇದು ಫಸ್ಟ್ನೇದು ನಮ್ಮದು ಸ್ಟಿಚಿಂಗ್ ಲೈನ್ ಇದೆ, ಮಾರ್ಜಿನ್ಗೋಸ್ಕರ 1/2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಸೇಮ್ ಈ ಕಡೆ ಕೂಡ ನಾವು ಅದನ್ನೇ ಫಾಲೋ ಮಾಡಬೇಕು. ಇದು ಎಷ್ಟಿದೆಯೋ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಡು 1/2 ಇಂಚು ಈ ರೀತಿ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇಷ್ಟು ಮಾಡಿಕೊಂಡ್ರಿ ಅಂದರೆ ಈ ಸ್ಲೀವ್ಗೆ ನಿಮ್ಗೆ ಎಷ್ಟು ಡೌನ್ ತೆಗಿಬೇಕು ಅನ್ನೋದು ಕನ್ಫ್ಯೂಷನ್ ಇರೋದಿಲ್ಲ. ಇದನ್ನು ಫಾಲೋ ಮಾಡಿದ್ರಿ ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಡೌನು ಕರೆಕ್ಟಾಗಿ ಬರುತ್ತೆ. ಆಮೇಲೆ ನೋಡಿ ನನಗೆ ಎಕ್ಸ್ಟ್ರಾ 1.5 ಇಂಚು ಮಾರ್ಜಿನ್ ಬೇಕು. ಈ 1.5 ಇಂಚು ಕೂಡ ನನಗೆ ಇಲ್ಲಿ ಕರೆಕ್ಟಾಗಿದೆ. ಇದು ಈಗ ನಾನಿದು ಸ್ಲೀವ್ ಮಾರ್ಕಿಂಗ್ನ ಹಾಕ್ಕೊತೀನಿ. ಈ ಥರ ಸ್ಕೇಲ್ ಇತ್ತಂದರೆ ಯೂಸ್ ಮಾಡ್ಕೋಬೋದು ನೀವು, ಈಸಿ ಆಗುತ್ತೆ ಕೆಲಸ, ಸ್ಪೀಡ್ ಆಗುತ್ತೆ ಅನ್ನೋದಕ್ಕೆ. ಈ ಥರ ಇದು ಬ್ಯಾಕ್ ಆಯಿತು. ಫ್ರಂಟಿಗೆ ನಾನು ಈ ಥರ ಹಾಕ್ಕೊತಾ ಇದ್ದೀನಿ. ನೋಡಿ
ಇಲ್ಲಿಂದ ನಮಗೆ ಇಲ್ಲಿಗೆ ಒಂದು ಲೈನ್ನ ಹಾಕ್ಕೊತೀನಿ. ಈ ಥರ ಇದು ಎಕ್ಸ್ಟ್ರಾ ಮಾರ್ಜಿನ್ ಆಯಿತು. ಸೇಮ್ ಅಷ್ಟೇ ಮಾರ್ಜಿನ್ ಬರೋ ಥರ ಈ ಕಡೆ ಕೂಡ ಒಂದು ಲೈನ್ನ ಹಾಕ್ತೀನಿ. ಇಲ್ಲಿ ಒಂಚೂರು ನೀವು ಈ ಥರ ಕ್ರಾಸಾಗಿ ಹಾಕ್ಕೊಂಡಾಗ ನಮಗೆ ಎಮಿಂಗ್ ಮಾಡೋದಕ್ಕೆ, ಬಟ್ಟೆ ಫೋಲ್ಡಿಂಗ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೆ ಈ ಥರ ಲೈನ್ನ ಹಾಕ್ಕೊತಾ ಇದ್ದೀನಿ. ಈಗ ಫ್ರಂಟ್ ಶೇಪು ಕೂಡ ನಾನು ಇಲ್ಲಿ ಕಟ್ ಮಾಡ್ಕೊತೀನಿ. ನೋಡಿ, ಇದು ಸೆಂಟರ್ ನ್ಯಾಚ್, ಇದು ಫ್ರಂಟ್ ನ್ಯಾಚ್. ಇದೇನಿದೆ ನಮಗೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾರ್ಜಿನ್ ನ್ಯಾಚ್, ಅಂದರೆ ಸೈಡ್ ಫಿಟ್ಟಿಂಗ್ ಮಾಡಬೇಕಿದ್ರೆ ಈ ನ್ಯಾಚ್ಗೆ ನಾವು ಸೈಡ್ ಫಿಟ್ಟಿಂಗ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಸ್ಲೀವ್ಗೆ ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಇದ್ರ ಬಗ್ಗೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನು ಇದರಲ್ಲಿ ಬೆನ್ ಪಟ್ಟಿ ಹಾಗೆಯೇ ಇದರಲ್ಲಿ ಪೈಪಿಂಗ್ ಪೀಸು, ಕಾಜಿಗುಂಡಿ ಪಟ್ಟಿ ಇವನ್ನ ಕಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ನಿಮಗೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಅರ್ಥ ಆಯಿತು, ಕಟಿಂಗ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ನಾನು. ಹಾಗಿದ್ರೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.